ನೋಡ್ರಿ, ಸತ್ಯ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಿದ್ದರು, ಹೌದಾ? ಇಲ್ಲಿ ಕಾರ್ಯಕರ್ತರ ಸಭೆಗೆ ಅವ್ರು ಬಂದಿದ್ದರು. ಆಗ ವಿಜಯಾನಂದವರು ಸಣ್ಣವ್ರು, ಇನ್ನು MLA ಟಿಕೆಟ್ ಓಡಾಡ್ತಿದ್ರು. ಡಿಲಿಮಿಟೇಷನ್ ಆ್ಯಕ್ಟ್ ಪಾಸ್ ಆಗಿತ್ತು. ನಮ್ಮ ಊರು ಗುಳಿಗೋಡು ಕ್ಷೇತ್ರಕ್ಕಿತ್ತು. 8ರಾಗ ಹುನಗುಂದ ಕ್ಷೇತ್ರಕ್ಕೆ ಹೋದಾಗ ನಾನು ಅಲ್ಲಿ ಟಿಕೆಟ್ ಕೇಳಬೇಕು ಅನ್ನುವಂಥ ವಿಚಾರ ಚರ್ಚೆ ನಿಮ್ಮಂಥವ್ರಿಗೆ ಮಾತಾಡಿದ್ರು. ಅವ್ರು ಏನು ತಪ್ಪು ಮಾಡಿದರು ಅಂದರೆ, ಖರ್ಗೆ ಸಾಹೇಬ್ರ ಎದುರಿಗೆ ನೆಚ್ಕೆ ಪಾಟ್ರು ಕೂತಿದ್ರು, ಬೇರೆದವ್ರು ಇದ್ರು. ಏನ್ರಿ ಮುಂಜಾನೆ ಬಿಟ್ರು ಹುನಗುಂದಕ್ಕೆ ಟಿಕೆಟ್ ಕೇಳಕ್ಕೆ ಯಾರು? ಅವ್ರೇನು ಸಂಬಂಧ? ಹುನಗುಂದಕ್ಕೆ ಯಾಕೆ ಕೇಳ್ಬೇಕು? ಅವರು ಕೇಳಕ್ಕೆ ಸಂಬಂಧ ಏನು ಅನ್ನುವಂಥ ಪ್ರಶ್ನೆ ಮಾಡಿದ್ರಂತ. ಅಲ್ಲಿದ್ದವ್ರು ಹೇಳಿದ್ರು. ಅಲ್ಲಿ ಬಂದವರು ನಾನು ಬೇಕಾದವ್ರು ಇದ್ರು, ಅವ್ರು ಬಂದವರು ಅಷ್ಟೇ ಅಲ್ಲ. ನೆಚ್ಕೆ ಪಾಟ್ರು ಕೊಡ್ತಾಗ ಅವ್ರಿಗೆ ಏನ್ರಿ ನೀವು ಟಿಕೆಟ್ ಕೊಟ್ಟಿರಿ ಅಂತ ಅವ್ರ ಕಿಶೆದಾಗ ಐತಂತಾರ. ನನಗೆ ನಿನಗೂ ಒಂದು ಕೊಡ್ತಿದ್ದಕ್ಕೂ ಇದಕ್ಕೂ ನೀವು ಕಿಶೆದಾಗ ನನಗೆ ಕೊಡೋಕ್ಕೆ ನಾನು ಎಷ್ಟು ಇಲೆಕ್ಷನ್ ಬಂದವ ಅಂತ ಅವ್ರು ವ್ಯಂಗ್ಯ ಕೊಡ್ತಾರ. ನನ್ನ ಸ್ವಾಭಿಮಾನಕ್ಕೆ ಪಟ್ಟು ಬೀಳುವಂಥದ್ದು ಯಾರು ನೀನು ಹುನಗುಂದ ಕಲ್ತದ ಅಂತ ಕೇಳಿದ್ರು. ನನಗೆ ಹುನಗುಂದಕ್ಕೆ ಇರೋ ಸಂಬಂಧ ಗೊತ್ತಿಲ್ಲ ಅವರಿಗೆ. ನಾವು 1ನೇತೆಯಿಂದ 8ನೇತೆ ತನಕ ಕಲ್ತಿದ್ದು ಹುನಗುಂದ ಪಟ್ಟಣದೊಳಗೆ. ನಮ್ಮ ತಂದೆ 1957, 62, 67, 74 ಬಾರಿ MLA ಎಲೆಕ್ಷನ್ ಹುನಗುಂದಕ್ಕೆ ನಿಂತಾರ. 3 ಸರಿ ಸ್ವತಂತ್ರ. ಕಂಠಿಯವರು ಸತ್ತ ಮೇಲೆ ಕಾಂಗ್ರೆಸ್ನಿಂದ ನಡೆದರು. ಇಂದಿರಾ ಗಾಂಧಿ ಅವರೆಲ್ಲ ನಿಜಲಿಂಗಪ್ಪ ಅದೆಲ್ಲ ಹೊಡಿತಾರೆ. ಆಗ ನಿಂತರು. ಹರೀಶ್ ಬಂದರು, ವೀರೇಂದ್ರ ಪಾಂಡ್ರು ಮುಖ್ಯಮಂತ್ರಿ, ಸಂಸ್ಕೃತ ಕಾಂಗ್ರೆಸ್. ಇದಕ್ಕಿಂತ ಸಂಬಂಧ ಬೇಕಾ? ಬರೀ ಎಲೆಕ್ಷನ್ ಬರ್ತಿದ್ದಿಲ್ಲ. ಅವರು ಉಪಚುನಾವಣೆ ಸಂಬಂಧ ವಕಾಲತ್ತು ಮಾಡ್ತಿದ್ರು. ಕ್ರಿಮಿನಲ್ ವಕೀಲರಿದ್ರು. ನಾವು ಅಲ್ಲಿ ಶಾಲೆ ಕಲಿತೀವಿ. ಈಗಲೂ ಹುಡುಗನಾಗ ನೀವು ಕರ್ಕೊಂಡು ಹೋಗ್ರಿ, ಯಾವ ಓಣಿ ಎಲ್ಲದೋ, ಯಾವ ಓಣ್ಯಾಗ ಯಾರ್ಯಾರ ಮನೆ ಏನೋ ಅಂತ ಹೇಳ್ತೀನಿ ನಾನು. ಇಲ್ಕಲ್ಲು ಇರ್ಬೋದು, ಹುಡುಗಂದು ಇರ್ಬೋದು. ಹಂಗೆ ಅವ್ರು ಕೇಳಬಾರ್ದಾಗಿತ್ತು. ನೀವು ಯಾರು ಅಂತ ಯಾಕೆ ಕೇಳೋದು? ಆಯ್ತು, ಕೇಳಿದ್ರ ಮುಗೀತದ. ನಾನು ಅವಾಗ ಇಲೆಕ್ಷನ್ನು ಬರೀ ಗುಳೇದುಗುಡ್ಡ ಭಾಗದಾಗ BB ಚಿಮ್ಮನಕಟ್ಟಿಯವರು ಚುನಾವಣೆ ಪ್ರಚಾರ ಮಾಡಿದೆ. ಇಲ್ಲಿ ಬರಲಿಲ್ಲ. ನಾವು ನೀ ಯಾರು ಅಂತ ಕೇಳಿದ್ರೆ ನಾ ಯಾಕೆ ಬರಲಿಲ್ಲ? ಹಾಕ್ತೀನಂದವ್ರಿಗೆ ಬ್ಯಾಡ ಅಂದಿಲ್ಲ, ಕೇಳಾದವ್ರಿಗೆ ಮಾರ್ಗ ಸಾಕ್ಷಿ ಕರ್ಕೊಂಡು ಹೋಗಿದ್ರು. ನನಗೂ ಸಾಕಷ್ಟು ಪಡೆ ಇತ್ತು. ನಾನು ಮೇಲೆ ಆದಂಥವ, ನನಗೂ ಪಡೆ ಇತ್ತು. ಅವರು 2 ಸಲ MLA ಆದ್ಮೇಲೆ ಡಿಲಿಮಿಟೇಷನ್ ಆಗ ನಿಮ್ಗೆ ಹಿಂಗೈತೆ ಮಾತಾಡ್ರು ಅಂದ್ರೆ ನಾವು ತಿಳಿದಾಗ ಮಾಡ್ಕೊಂಡು ಆಯ್ತು. ಮುಂದೆ 13ರಾಗ ಬರ್ರಿ ಎಲ್ಲಿ ಪ್ರಮಾಣ ಪತ್ರ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. 13ರಾಗ ಸಿದ್ದರಾಮಯ್ಯವ್ರು ನಾನು ಕುಂದ್ರಿಸ್ಕೊಂಡು ಹೇಳಿದ್ರು, ನಂದೇನು ಮಟ್ ನೀನು 3 ಕಡೆಯೂ ಟಿಕೆಟ್ ನಿನಗೆ ಬೇಡ, 3 ಕಡೆಗೂ ನೀವು ಬೇಕು, 3 ಕಡೆಗೂ ನೀನು ಅಜ್ಜಾಡ್ ಪ್ರಚಾರ ಮಾಡಿ ಬಾ, ನಿನ್ನನ್ನು ನಾನು ಕೈ ಬಿಡುದಿಲ್ಲ ಅನ್ನುವಂಥ ಒಂದು ಮಾತು ಹೇಳಿದ್ರು. ಇವತ್ತು ಸಿದ್ದರಾಮಯ್ಯವ್ರು ಇಲ್ಲಿಲ್ಲ, ನಾನು ಹೇಳ್ತೀನಿ. ಆ ಪ್ರಕಾರ 3 ಕಡೆ ನಾವು ನಮ್ಮ ಹಳೆಯ ಬಾಗಲಕೋಟೆ ಕ್ಷೇತ್ರದಾಗ 2800 ಲೀಡ್ ಆಗಿದೆ. ನಮ್ಮ ಹಳೆ ಹುನಗುಂದಕ್ಕೆ ನಮ್ಮ ಗುಳೇಗುಡಿ ಕ್ಷೇತ್ರದೊಳಗೆ 5000 ಲೀಡ್ ಆಗಿದೆ. ಬದಾಮಿ ಒಳಗೆ ಒಂದು 3-4 ಸಾವಿರ ಲೀಡ್ ಆಗಿದೆ. ಗುಳೇಗುಡಿದಾಗ 25-30 ವರ್ಷ ಇದ್ದವನ. ಹಿಂಗೆ ನೀನು ಅಡ್ಡಾಡಿ ಅವ್ರನ್ನ ಆರಿಸ್ಕೊಂಬಾರಪ್ಪ. ನನ್ನ ವಿಜಿಲೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ನಾನು ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆದಮೇಲೆ ನಿನಗೆ ಸ್ಥಾನಮಾನ ಕೊಡ್ತೀನಿ. ಆ ಪ್ರಕಾರ ನಾನು ಚುನಾವಣೆಯಲ್ಲಿ ದುಡಿದ್ರಿಂದ ಇವರನ್ನು ಆರಿಸ್ತಿರುವುದಕ್ಕೆ ನಾನೇ ತಂದೇನೆ ಅಂತ ಹೇಳಂಗಿಲ್ಲ. ನಾನೂ ಒಬ್ಬ ಕಾರಣ. ನಾ ಏಟು ಅಳಿದು ಶಿವ ಇರಬೇಕು. ಮೂರ್ಖಲ್ಲ ನಾನು. ಹನುಮಂತ ಫೂಲ್ ಕಟ್ಟುವಾಗ ದೊಡ್ಡ ದೊಡ್ಡ ಗುಂಡು ತಂದು ಹಾಕುವ ಶಕ್ತಿ ನನಗಿರ್ಲಿಕ್ಕಂದ್ರೂ ಉಸಿರಿನಾಗ ಮೈ ಹೊಳ್ಳಿ ಆಡಿಸ್ಕೊಂಡು ಹಾಕಿ